ಅಪ್ಪ ಯಾವಾಗ ಹೋಗಿ ಇದನ್ನೆಲ್ಲ ವರದಿ ಮಾಡ್ಕೊಂಡು ಬಂದರೋ ಆಗ ಕಾಲ ಹಾಗಿತ್ತು. ಅಲ್ಲಿ ಇವರು ಹೇಳ್ದ ಹಾಗೆ ಭೀಮೆಯ ನದಿ ರಕ್ತದೋಕುಳಿಯಾಗಿತ್ತು. ಅದನ್ನು ಹೇಗಿತ್ತೋ ಅದನ್ನು ಅವ್ರನ್ನೇ ಭೇಟಿ ಮಾಡಿ ಅದನ್ನು ಅಕ್ಷರಶಃ ಒಂದು ತಪ್ಪಿನ ಮಾಹಿತಿ ಕೊಡದೆ ಬರೆದ್ರು. ಆಮೇಲೆ ಆ ಭೀಮಾ ತೀರದಲ್ಲಿ ಅಪ್ಪ ಕೂಡ ಒಬ್ಬ ಸದಸ್ಯರಾಗ್ಬಿಟ್ರು. ಫಸ್ಟು ಕರ್ಕೊಂಡು ಹೋಗಿದ್ದೆ ಅವ್ರನ್ನ ರೋಚಕವಾಗಿ ಕರ್ಕೊಂಡು ಹೋಗ್ತಾರೆ. ಅದನ್ನು ಅವರು ಚಿತ್ರೀಕರಣದಲ್ಲೂ ತೋರಿಸ್ತಾರೆ, ಪುಸ್ತಕದಲ್ಲೂ ಇದೆ. ಅದು ಬಿಟ್ಟರೆ ಅದರ ನಂತರ ಒಡನಾಟ ತುಂಬ ಹತ್ತಿರ ಆಗಿಬಿಡುತ್ತೆ ಭೀಮಾ ತೀರಕ್ಕೂ ಮತ್ತು ನಮ್ಮ ತಂದೆಗೂ. ಸೊ ಅವರು ಭೀಮಾ ತೀರದ ಒಂದು ಕುಟುಂಬವಾಗಿ ಅಪ್ಪ ಅಲ್ಲಿ ಒಳಗಡೆ ಸೇರಿಕೊಳ್ತಾರೆ. ಸೊ ಒಳಗಿನ ಪ್ರತಿಯೊಂದು ಏನಂತೀರಿ ಅಲೆಯಾಗಿ ಅವರಿಗೆ ಗೊತ್ತು ಒಳಗಡೆ ಏನಾಗ್ತಿತ್ತು, ಏನು ಆಗ್ತಾ ಇದೆ, ಏನು ಆಗಬಹುದು ಅನ್ನೋದೆಲ್ಲ ಆಗಿನ ಟೈಮಲ್ಲಿ ಇತ್ತು. ಹಂಗಿತ್ತು ಕೂಡ. ಇವ್ರು ಹೇಳ್ದಾಗೆ ಒಂದು 60-70 ರುಂಡಗಳು ಬಿದ್ದಿದ್ದಾವೆ, ರಕ್ತದ ಓಕುಳಿನೇ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ.